ಇನ್ನು 17,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಅಟಲ್ ಸೇತುವೆಯಲ್ಲಿ ಬಿರುಕು ಕಂಡಿದೆ. ಐದು ತಿಂಗಳ ಹಿಂದೆ ಲೋಕಾರ್ಪಣೆಯಾಗಿದ್ದಂತಹ ಅಟಲ್ ಸೇತುವೆಯಲ್ಲಿ ಈಗ ಬಿರುಕು. ಇದರ ಮೊತ್ತ 17,000 ಕೋಟಿ. ಕಳೆದ ಜನವರಿಯಲ್ಲಿ ಚಾಲನೆ ಕೊಟ್ಟಿದ್ದರು ಪ್ರಧಾನಿ ಮೋದಿ ಅವರು. ಅಟಲ್ ಸೇತುವೆಯಲ್ಲಿ ಈಗ ಬಿರುಕು ಕಂಡು ಬಂದಿದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವೀಗ ಬಿರುಕು ಕಂಡು ಬಂದಿದೆ. ಸೊ ಹಾಗಾಗಿ ಈಗ ಮಹಾರಾಷ್ಟ್ರ ಕಾಂಗ್ರೆಸ್ನವರು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ BJP ಮೇಲೆ. ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಳೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಅಂದರೆ ಇದು ಸರಿಯಾದ ಕಾಮಗಾರಿ ಆಗಿಲ್ಲ. ಇದರಲ್ಲೂ ಕೂಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ದುಡ್ಡು ಹೊಡೆದಿದ್ದಾರೆ. ಹಾಗಾಗಿ ಕಳಪೆ ಕಾಮಗಾರಿ ಮಾಡಿರೋದ್ರಿಂದ ಈ ಥರ ಬಿರುಕು ಬಿಟ್ಕೊಂಡಿದೆ ಅಂತ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ. 17,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಸೇತುವೆ ಅಟಲ್ ಸೇತುವೆ ಇದು ಚಾಲನೆ ಸಿಕ್ಕಂತಹ 5 ತಿಂಗಳಿಗೆ ಬಿರುಕು ಕಂಡು ಬಂದಿದೆ. ಕಾಂಗ್ರೆಸ್ನ ಈ ಆರೋಪಕ್ಕೆ ಮಹಾರಾಷ್ಟ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಅವ್ರು ಹೇಳ್ತಾರೆ, ರಸ್ತೆ ಬದಿಯ ಫುಟ್ಪಾತ್ನಲ್ಲಿ ಮಾತ್ರ ಬಿರುಕು ಕಂಡಿರೋದು, ಸೇತುವೆಯ ಮುಖ್ಯ ರಸ್ತೆಯಲ್ಲಿ ಎಲ್ಲೂ ಬಿರುಕು ಬಿಟ್ಟಿಲ್ಲ. ಫುಟ್ಪಾತ್ ಜಾಗದಲ್ಲಾಗಿದೆ. ರಸ್ತೆ ಬದಿಯ ಫುಟ್ಪಾತ್ ಸೇತುವೆಯ ಭಾಗವಲ್ಲ. ಓಕೆ, ಇದನ್ನು ಏನು ಹೇಳಬೇಕು ಗೊತ್ತಿಲ್ಲ. ಫುಟ್ಪಾತ್ ಅಂದರೆ ರೋಡ್ ಸೈಡ್ನಲ್ಲಿ ಬಿರುಕು ಬಿಟ್ಟಿದೆ, ಮೇನ್ ರೋಡಲ್ಲಿ ಎಲ್ಲೂ ಬಿಟ್ಟಿಲ್ಲ. ಆಮೇಲೆ ಅದು ಈ ಯೋಜನೆಯ ಭಾಗವೇ ಅಲ್ಲ ಅಂತ ಅವ್ರ ಸಮರ್ಥನೆಯನ್ನು ಕೊಟ್ಕೋತಾ ಇದ್ದಾರೆ.